ಎಲ್ಲಿ ಯಾವಾಗ ಯಾವ ಹಾಸ್ಪಿಟಲ್ ಸರಿ ನಾನು ತಕ್ಷಣ ಬರ್ತಿದ್ದೀನಿ ನೋಡಿ ಇಮಿಡಿಯೇಟ್ ಆಗಿ ಆ ಗಾಡಿ ಯಾರದ್ದು ಟ್ರೇಸ್ ಔಟ್ ಮಾಡಿ ಓಕೆ ಏನಾಯ್ತು ಡ್ಯಾಡ್ ಆರ್ಯನ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರಂತೆ ನಾವು ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗ್ಬೇಕು ಆಕ್ಸಿಡೆಂಟಾ ಏನಾಯ್ತಂತೆ ಅವ್ರಿಗೆ ಆರ್ಯನ್ ಹೇಗಿದ್ದಾರೆ ಡ್ಯಾಡ್ ಬೈಕ್ ನಲ್ಲಿ ಬರ್ತಿದ್ದಾಗ ಯಾರೋ ಒಬ್ಬ ಗಾಡಿ ಹಿಂದಿನ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗ್ಬಿಟ್ನಂತೆ ತಲೆ ಸ್ವಲ್ಪ ಏಟ್ ಬಿದ್ದಿದೆ ಅದು ಏನು ಪರವಾಗಿಲ್ಲ ಅಂದ್ರು ಬೇಗ ಹೋಗೋಣ ಡ್ಯಾಡ್ ಪ್ಲೀಸ್ ಇಟ್ಸ್ ಔಟ್ ಆಫ್ ಡೇಂಜರ್ ಡೋಂಟ್ ವರಿ ಏನಾಗಿದೆ ನನಗೆ? ಪ್ಲೀಸ್ ಸ್ಟ್ರೈನ್ ತಗೋಬೇಡಿ. ನಿಮಗೆ ಆಕ್ಸಿಡೆಂಟ್ ಆಗಿತ್ತು, ತುಂಬಾ ರಕ್ತ ಹೋಗಿತ್ತು. ನಿಮ್ಮ ತಾಯಿಯವರು ನಿಮ್ಮನ್ನು ಕರ್ಕೊಂಡ್ಬಂದು ಇಲ್ಲಿ ಸೇರಿಸಿದ್ರು. ನಮ್ಮಮ್ಮ ಈಗ ಎಲ್ಲಿದ್ದಾರೆ? ಎದ್ದೇಳಕ್ಕೆ ಹೋಗಬೇಡಿ, ನಿಮ್ಮ ತಾಯಿ ನಾನೇ ಕರೆಸ್ತೀನಿ. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ? ನಿಮ್ಮ ಮಗನಿಗೆ ಎಚ್ಚರಿಕೆ ಆಗಿದೆ, ಹೋಗಿ ನೋಡ್ಬೋದು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಅಮ್ಮ, ಬನ್ನಿ ಅಮ್ಮ. ಅಮ್ಮ, ಅಮ್ಮ, ಅಯ್ಯ, ಅಮ್ಮ, ತುಂಬ ನೋವಾಗ್ತಿದ್ಯಾ ಕಂದ? ಹೂ ಅಮ್ಮ, ಆದರೆ ಈ ನೋವು ನಾನು ನಿಮಗೆ ಕೊಡ್ತಿರೋ ಅಷ್ಟು ತೊಡ್ತೇನೆ. ಅದರಿಂದ ಕ್ಷಮಿಸ್ಬಿಡಿ ಅಮ್ಮ, ನಾನು ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ. ಹೋಗ್ಲಿ ಬಿಡು ಮಗನೇ, ನೀ ನನ್ನನ್ನು ಅಮ್ಮ ಅಂತ ಕರ್ತೀಯಲ್ಲ, ನೀ ನನಗೆ ಅಮ್ಮ ಅಂತ ಕರೆದ ತಕ್ಷಣ ನನಗೆ 20 ವರ್ಷದ ನೋವೆಲ್ಲ ಮರ್ತೋಯ್ತು ಕಣೋ, ಮರ್ತೋಯ್ತು. ನೀನನ್ನು ಬಿಟ್ಟು ಹೋಗಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ, ನನಗೆ ಗೊತ್ತಮ್ಮ.
ಆರ್ಯನ್ ನೋಡ್ಬೇಕಿತ್ತು. ಸರ್ ಒಂದು 5 ನಿಮಿಷ ವೆಯ್ಟ್ ಮಾಡಿ. ಪೇಷಂಟ್ ಜೊತೆ ಅವ್ರ ತಾಯಿಯವ್ರು ಮಾತಾಡ್ತಾ ಇದ್ದಾರೆ. ಬೇಕು ಅಂದ್ರೆ ಒಳಗಡೆ ಗ್ಲಾಸ್ ಡೋರಿಂದ ನೋಡ್ಬೋದು. ನೋಡಿ. ಅಯ್ಯೋ ದೇವ್ರೆ, ಇದೇನಿದು? ಆರ್ತಿನ ಆರ್ಯ ಅಮ್ಮ ಅಂತ ಕರೀತಿದ್ದಾನ? ಏನಾಗಿದೆ ಇವನ್ಗೆ? ರಂಜಿತ್, ನಾನೀಗ ಸ್ವಲ್ಪ ಎಮರ್ಜೆನ್ಸಿ ಇದ್ದೀನಿ. ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಯಾಕೆ ಸಾಕ್ಷಿ, ಏನಾಯ್ತು? ಆರ್ ಯು ಓಕೆ? ನೋ, ನಾಟ್ ಓಕೆ. ಆರ್ಯನ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಹಾ, ಆಕ್ಸಿಡೆಂಟಾ? ಹೇಗಾಯ್ತು? ಅವ್ನ ಬೈಕ್ ಮೇಲೆ ಹೋಗುವಾಗ ಹಿಂದೆ ಯಾರೋ ಕಾರಲ್ಲಿ ಬಂದು ಡಿಕ್ಕಿ ಹೊಡೆದು ನಿಲ್ಲಿಸ್ದೆ ಹೋಗ್ಬಿಟ್ನಂತೆ. ಓ ಗಾಡ್. ಫಾರ್ಚುನೇಟ್ಲಿ ಆರ್ತಿ ಅಮ್ಮ ಅಲ್ಲೇ ಇದ್ರು. ಅವನ್ನ ನೋಡಿದ ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಓ ಗಾಡ್. ಆರ್ಯ ಹೇಗಿದ್ದಾರೆ ಇವಾಗ? ದೇವ್ರ ದಯದಿಂದ ಪ್ರಾಣಕ್ಕೇನು ಅಪಾಯ ಇಲ್ಲ. ರಕ್ತ ತುಂಬಾ ಹೋಗ್ಬಿಟ್ಟಿತ್ತಂತೆ. ಆರ್ತಿ ಅಮ್ಮನೇ ರಕ್ತ ಕೊಟ್ರಂತೆ. ಐ ಹೋಪ್ ಈಗ ಚೇತರಿಸ್ಕೊಂಡಿರ್ತಾನೆ. ಓಕೆ, ಡೋಂಟ್ ವರಿ ಸಾಕ್ಷಿ, ಆರ್ಯನ್ಗೇನು ಆಗಲ್ಲ. ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ. ಯಾವ ಹಾಸ್ಪಿಟ್ಲ್ ಹೇಳಿ, ನಾನು ಬರ್ತೀನಿ. KK ಹಾಸ್ಪಿಟಲ್. ಓಕೆ. ರಂಜಿತ್, ಯಾಕೋ ಏನಾಯ್ತು? ಮಗ ಆರ್ಯ ಬದುಕ್ಬಿಟ್ನಂತೆ ಡ್ಯಾಡ್, ಬದುಕ್ಬಿಟ್ನಂತೆ. ಆ ಕೋತಿ ನನ್ನ ಮಗ ಬಂಡಿರಾಮನ್ಗೆ ಅಷ್ಟು ಸತಿ ಒತ್ತಿ 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 ಹೇಳಿದೀನಿ, ಮುಗಿಸ್ಬಿಡು ಮುಗಿಸ್ಬಿಡು, ಉಳಿಸ್ಬೇಡ ಉಳಿಸ್ಬೇಡ ಅಂತ. ಅಟ್ಕಸ್ಬಿ ನನ್ನ ಮಗ ಅರ್ಥ ಬರದ ಕೆಲಸ ಮಾಡ್ಬಂದಿದ್ದಾನೆ. ಆರ್ಯನ್ಗೆ ಆಕ್ಸಿಡೆಂಟ್ ಮಾಡಿದಾಗ ಆರ್ತಿ ಟೀಚರ್ ಅಲ್ಲೇ ಇದ್ರಂತೆ. ಅವರು ಇನ್ನು ಹಾಸ್ಪಿಟ್ಲಿಗೆ ಸೇರಿಸಿ ಬ್ಲಡ್ ಕೊಟ್ಟು ಉಳಿಸ್ಬಿಟ್ರಂತೆ. ಈಗ ಒಂದು ಕೆಲಸ ಮಾಡಿ, ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಆರ್ಯನಿಗೆ ಆಕ್ಸಿಡೆಂಟ್ ಆಗಿದ್ರ ಬಗ್ಗೆ ಸಿಂಪತಿ ತೋರಿಸು. ಸಾಧ್ಯ ಇಲ್ಲ ಡ್ಯಾಡ್, ಸಾಧ್ಯನೇ ಇಲ್ಲ. ನನಗೆ ಅವನ ಮೇಲೆ ಸಿಂಪತಿ ಬರದ ಕುತ್ತಿಗೆ ಇಸಕ್ಕೆ ಸಾಯಿಸ್ಬಿಡ್ತೀನಿ ಅಷ್ಟೇ ನಾನು. ಕಾಮ್ ಡೌನ್, ರಿಲ್ಯಾಕ್ಸ್ ರಂಜಿತ್, ರಿಲ್ಯಾಕ್ಸ್. ನೋಡು, ಈಗ ನಿನ್ನ ಗುರಿ ಸಾಕ್ಷಿ ಫ್ಯಾಮಿಲಿನ ಇಂಪ್ರೆಸ್ ಮಾಡಿ ಅವರಿಗೆ ಹತ್ರ ಆಗೋದು ಅಲ್ಲದೆ ಸಾಕ್ಷಿನ ಮದುವೆ ಆಗೋದಕ್ಕೆ ನೀನೇ ತಕ್ಕ ಹುಡುಗ ಅಂತ ಅವ್ರಿಗೆ ಅನಿಸ್ಬೇಕು. ಆರ್ಯನ ಬೇಟೆ ಆಡೋದಕ್ಕೆ ಮುಂದೆ ಅವಕಾಶ ಸಿಕ್ಕೇ ಸಿಗತ್ತೆ, ಆಗ್ಬಿಡೋದು ಬೇಡ. ಓಕೆನಾ? ಕರೆಕ್ಟ್ ನೀವು ಹೇಳಿದ್ದು. ನಾನೇನೋ ಕೋಪದಲ್ಲಿ ಕರೆಕ್ಟ್. ಅಮ್ಮ, ಆರ್ಯ ಆರತಿ ಅವ್ರ ಜೊತೆ ಮಾತಾಡ್ತಿದ್ದಾನೆ. ನನ್ನ ಕಣ್ಣ ನಾನೇ ನಂಬಕ್ಕಾಗ್ತಾ ಇಲ್ಲ ಸೂರ್ಯ. ಆರ್ಯ ಆರತಿ ಮೇಲೆ ಕೋಪ ಇಟ್ಕೊಂಡಿದ್ನಲ್ಲ, ಅಷ್ಟು ಕೋಪನೂ ಮರ್ತು ಬಿಟ್ಟಿದ್ದಾನೆ. ಇಷ್ಟು ಸುಲಭವಾಗಿ ಆರ್ಯ ಆರ್ತಿ ಮೇಲಿನ ದ್ವೇಷ ಮರಿತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸೂರ್ಯ. ಆರ್ತಿ ಹೆಸರು ಕೇಳಿದ್ರೆ ಉರ್ದು ಬೀಳ್ತಿದ್ದ, ಈಗ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾನೆ. ಇವನೊಬ್ಬ ಈ ಮನೆ ನನ್ನ ಕಡೆ ಇದ್ದ ಅನ್ಕೊಂಡಿದ್ದೆ, ಈಗ ಇವನು ನಾನು ಬಿಟ್ಟು ಹೋದ್ನಾ? ಆಯ್ತಾ ಅವ್ರನ್ನ ನೋಡಿದ್ದು? ಹೋಗಿ ಕೂತ್ಕೊಳ್ಳಿ. ಅಲ್ಲ ಸಾಕ್ಷಿ, ನಾನು ಆರ್ಯನ ನೋಡೋದು ತಪ್ಪ? ನಿಮ್ಮ ದೃಷ್ಟಿ ತುಂಬ ಚೆನ್ನಾಗಿದೆ ನೋಡಿ, ಅವ್ರಿಗೆ ದೃಷ್ಟಿ ಆಗ್ಬಿಡುತ್ತೆ. ಹೋಗಿ ಕೂತ್ಕೊಳ್ಳಿ ಎಂದೆ. ನೀವು ಇಷ್ಟಿನ ಆರ್ಯಂಗೆ ಅಮ್ಮನ ಥರ ಆ್ಯಕ್ಟ್ ಮಾಡ್ತಿದ್ರಿ ಅಷ್ಟೆ. ನಿಜವಾದ ಅಮ್ಮ ಬಂದಾಯ್ತು. ತಾವಿನ್ನೂ ಮೇಕಪ್ ತೆಗಿಬಹುದು.
ಡ್ಯಾಡಿ ನಿಮ್ಮ ತಪ್ಪಿಲ್ಲ, ನೀವು ನನ್ನನ್ನು ಬಿಟ್ಟು ಹೋಗಿಲ್ಲ, ನಿಮ್ಮ ಕೈಯಿಂದ ನನ್ನ ಕಿತ್ಕೊಂಡಿದ್ದು ಅವರೇ ಅಂತ ಹೇಳ್ತಾ ಇದ್ರು. ಸಾಕ್ಷಿನೂ ಹೇಳ್ತಿದ್ವಿ. ಆದರೆ ಅರ್ಪಿತಾ ಆಂಟಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ನಿಮ್ಮ ಬಗ್ಗೆ ದ್ವೇಷ ಹುಟ್ಟೋಗಿ ಮಾಡಿದ್ರು ಅಮ್ಮ. ಅದಕ್ಕೆ ನಿಮ್ಮ ಹತ್ರ ಅಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದು. ಐ ಆಮ್ ರಿಯಲಿ ಸಾರಿ ಅಮ್ಮ. ಹೋಗ್ಲಿ ಬಿಡು ಆರ್ಯ, ಎಲ್ಲ ಕೆಟ್ಟಗಳಿಗೆ ಅದೆಲ್ಲ ಮುಗೀತು. ನಮ್ಮನ್ನ ಯಾರು ಬೇರೆ ಮಾಡೋದಕ್ಕಾಗಲ್ಲ. ಅಳ್ಬೇಡ. ಹೌದಮ್ಮ, ಇನ್ನು ಮುಂದೆ ನಮ್ಮನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಒಂದೇ ಮನೇಲಿ ಸಂತೋಷವಾಗಿ ಬಾಳ್ತೀವಿ. ಡ್ಯಾಡಿ, ಆರ್ಯ ಆರತಿ ಅಮ್ಮನ ಹತ್ರ ಎಷ್ಟು ಸಂತೋಷವಾಗಿ ಮಾತಾಡ್ತಿದ್ದಾನೆ ಗೊತ್ತಾ? ಆರತಿ ಅಮ್ಮನಿಂದ ಯಾವತ್ತೂ ಬೇರೆ ಇರ್ಲಿಲ್ವೇನೋ, ಆರತಿ ಅಮ್ಮನ ಯಾವತ್ತೂ ದ್ವೇಷನೇ ಮಾಡ್ತಿರ್ಲಿಲ್ವೇನೋ ಅನ್ನೋಷ್ಟು ಖುಷಿಯಾಗಿ ಮಾತಾಡ್ತಿದ್ದಾನೆ. ಹೌದು ಸಾಕ್ಷಿ, ಆರತಿ ಅವ್ರನ್ನ ನಮ್ಮಿಂದ ಇನ್ಯಾರೂ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್, ಅವ್ರ ಕಡೆ ಫ್ಯಾಮಿಲಿಯವರೆಲ್ಲ ಅವ್ರನ್ನ ನೋಡಕ್ಕೆ ಬಂದಿದ್ದಾರೆ. ನೀವು ಹೊರಗಡೆ ಬಂದರೆ ಅವ್ರನ್ನ ಒಳಗಡೆ ಕಳಿಸ್ತೀನಿ. ಅಮ್ಮ ನೀವು ಇಲ್ಲೇ ಇರಿ, ಅವ್ರನ್ನ ಇಲ್ಲಿ ಕಳಿಸಿ. ನೀವೆಲ್ಲ ಯಾವಾಗ ಬಂದ್ರಿ? ತಾಯಿ ಮಗನ ಜೊತೆ ಮಾತಾಡ್ತಿರ್ಬೇಕಾದ್ರೆ ನೀವು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ನಮ್ಮನ್ನು ಹೊರಗೆ ಕೂರಿಸಿದ್ರು. ಹೇಗಿದೆಯಾ ಆರ್ಯ? ಫೈನ್. ಹಾಯ್ ಡ್ಯಾಡ್. ಬೆಳಗ್ಗೆ ಸಾಕ್ಷಿ ಮುಖ ನೋಡಿ ಮನೆ ಬಿಟ್ಟೆ, ಅದಕ್ಕೆ ಹೀಗಾಯ್ತು. ಅಯ್ಯೋ ಕತ್ತೆ, ಬೆಳಗ್ಗೆ ನನ್ನ ಮುಖ ನೋಡಿ ಹೊರಟಿದ್ದಕ್ಕೆ ಇವತ್ತು ನಿನಗೆ ಅಮ್ಮ ಸಿಕ್ಕಿರೋದು. ಯು ರೈಟ್. ಈಗ ನೋವು ಹೇಗಿದೆ ಆರ್ಯ? ನೋವೇನಿಲ್ಲ ಡ್ಯಾಡ್, ಐ ಆಮ್ ಆಲ್ ರೈಟ್. ಅಯ್ಯೋ, ಈಗ ತಾನೇ ಸ್ಟಿಚಸ್ ಹಾಕಿದಾರೆ ಕಣೋ, ಆಗಲೇ ಹೇಳೋಕೆ ಹೋಗ್ತಿದ್ಯಲ್ಲ. ನೀನು ಮಿನಿಮಮ್ 1 ವಾರ ರೆಸ್ಟ್ ತೊಗೊಳ್ಬೇಕು. ಸಾರಿ ಅಮ್ಮ. ನೋಡಿ, ಅಮ್ಮ ಈ ಥರ ತಿದ್ದು ಹೇಳಿದ್ರೇ ಮಕ್ಳಿಗೆ ಬುದ್ಧಿ ಬರೋದು ಅಲ್ವೇನೆ ಸಾಕ್ಷಿ? ಎಸ್ ಡಿಯರ್ ಬ್ರದರ್. ಆರ್ಯ, ನಿನ್ನ ಆರತಿ ಅವ್ರ ಹತ್ರ ನಿನ್ನ ಹಳೆಯ ದ್ವೇಷನೆಲ್ಲ ಬಿಟ್ಟು ಮಾತಾಡ್ತಿರೋದು ನೋಡಿ ಎಷ್ಟು ಸಂತೋಷ ಆಯಿತು ಗೊತ್ತಾ? ನಾನು ನಿಮ್ಮಿಬ್ಬರು ಹೀಗೆ ಒಟ್ಟಿಗೆ ನೋಡ್ತೀನೋ ಇಲ್ವೋ ಅಂತ ಯೋಚನೆ ಆಗೋಗಿತ್ತು ಆರ್ಯ. ನನಗೆ ಈಗ ಸಮಾಧಾನ ಆಯಿತು. ಅವತ್ತು ಸ್ಕೂಲಲ್ಲಿ ಎಲ್ಲರ ಮುಂದೆ ವಿನಾಕಾರಣ ಇವ್ರಿಗೆ ಅವಮಾನ ಮಾಡಿಬಿಟ್ಟೆ. ಅದಕ್ಕೆ ದೇವ್ರು ನನಗೆ ಈ ಥರ ಪನಿಷ್ಮೆಂಟ್ ಕೊಟ್ಟಿರೋದು. ಹಾಗೆಲ್ಲ ಹೇಳ್ಬೇಡ ಆರ್ಯ. ನನ್ನ ಕಾರಣದಿಂದ ನಿನ್ಗೆ ಯಾವತ್ತೂ ಶಿಕ್ಷೆ ಸಿಗಲ್ಲ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಹಾರೈಸ್ತೀನಿ ಕಣೋ. ಮಕ್ಕಳು ಏನೇ ತಪ್ಪು ಮಾಡಿದ್ರು, ಏನೇ ಕೋಪ ಮಾಡ್ಕೊಂಡ್ರು, ತಾಯಿ ಯಾವತ್ತೂ ಮಕ್ಕಳನ್ನ ದ್ವೇಷಿಸಲ್ಲ. ನೋಡಿ ಡ್ಯಾಡ್, ಇವ್ರ ಮೇಲೆ ನಾನು ಎಷ್ಟು ದ್ವೇಷ ಇಟ್ಕೊಂಡಿದ್ರು, ಅವಮಾನ ಮಾಡಿದ್ರು, ನನ್ನನ್ನು ಎಷ್ಟು ಪ್ರೀತಿಸ್ತಾರೆ. 24 ವರ್ಷದಿಂದ ಇವ್ರು ನನಗೆ ಜನ್ಮ ಕೊಟ್ಟರು, ಮತ್ತೆ ಇವತ್ತು ರಕ್ತ ಕೊಟ್ಟು ನಾವು ಹೊಸ ಜನ್ಮ ಕೊಟ್ಟಿದ್ದಾರೆ. ಹೌದು ಕಣೋ, ನನಗೊಂದು ರೀತಿಯಲ್ಲಿ ಇದು ಹೊಸ ಜನ್ಮನೇ. ನಾನು ನನ್ನ ಮದ್ವೆ ಕಾರಣದಿಂದ ಅಮ್ಮ ಮಗನ ಒಂದ್ ಮಾಡ್ಬೇಕು ಅಂತಿದ್ದೆ. ನೋಡಿದ್ರೆ ಇವ್ರು ನನ್ನ ಹೆಲ್ಪ್ ಇಲ್ದೇನೆ ಒಂದಾಗ್ಬಿಟ್ರು. ನಾನು ಹಾಕಿದ ಎಫರ್ಟ್ ಎಲ್ಲ ವೇಸ್ಟು ಅಲ್ವಾ ಡ್ಯಾಡಿ? ಹಲೋ ಸರ್, ಜಾಸ್ತಿ ನಗಿಸ್ಬೇಡಿ, ಈಗ ತಾನೇ ಸ್ಟಿಚಸ್ ಆಗ್ತಿದ್ದೀವಿ. ಓಕೆ ಸರ್, ಇರದೆ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಮಗನನ್ನ ಸೇವ್ ಮಾಡಿದ್ದಕ್ಕೆ. ನೀವು ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವರು ಟೈಮಿಗೆ ಸರಿಯಾಗಿ ಕರ್ಕೊಂಬಂದು ರಕ್ತ ಕೊಡದೇ ಇದ್ದಿದ್ರೆ ಇವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿಬಿಡ್ತಿತ್ತು.
ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ ಆರ್ಯ? ಐ ಆಮ್ ಫೈನ್ ಸರ್, ನಥಿಂಗ್ ಟು ವರಿ. ನನ್ನ ಆರತಿ ಅಮ್ಮ ಇರೋವರೆಗೂ ನಂಗೆ ಯಾವ ತೊಂದರೆನೂ ಆಗಲ್ಲ. ನಮಸ್ತೆ ಮೇಡಮ್. ನಿಮ್ಮ ಬಗ್ಗೆ ಕೇಳಿದ್ದೆ, ಇವತ್ತೇ ನೋಡ್ತಿರೋದು. ಏನಾಯ್ತು ಆರ್ಯ? ಹಲೋ, ಅಳೋ ಅಂಥದ್ದೇನಾಗಲಿಲ್ಲ. ಇದೆಲ್ಲ ಹೇಗಾಯ್ತು ಆರ್ಯ? ನನ್ನ ಬೈಕಲ್ಲಿ ಬರುವಾಗ ಆರತಿ ಅಮ್ಮ ನನ್ನ ಎದುರುಗಡೆ ಕಾಣಿಸ್ಕೊಂಡ್ರು. ಮಾತಾಡ್ಸೋಣ ಅಂತ ಬೈಕ್ ಸ್ಲೋ ಮಾಡಿದೆ. ಅಷ್ಟರಲ್ಲೇ ಯಾರೋ ಹಿಂದೆಯಿಂದ ಗುದ್ದಂಗಾಯಿತು. ನಂಗೆ ಅಷ್ಟೇ ಸರ್ ಜ್ಞಾಪಕ ಇರೋದು. ಆಮೇಲೆ ನಾನು ಕಣ್ಬಿಟ್ಟು ನೋಡಿದಾಗ ನಾನು ಆಸ್ಪತ್ರೆಯಲ್ಲಿದ್ದೆ. ನನ್ನ ಎದುರಿಗೆ ಅಮ್ಮ ಇದ್ದರು. ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದು ನೀವೇನೇ ಮೇಡಮ್? ಹೌದು ಸರ್. ನಾನು ಆಟೋದಲ್ಲಿ ಬರ್ತಿರ್ಬೇಕಾದ್ರೆ ಆರ್ಯ ಕಾಣಿಸ್ಕೊಂಡ. ಆಗ ಯಾವುದೊಂದು ವೆಹಿಕಲ್ ಬಂದು ಅವನಿಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿತ್ತು. ನಾನು ಬಂದಿದ್ದ ಆಟೋದಲ್ಲೇ ಏನೋ ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ಅವ್ನ ಗಾಡಿ ನಂಬರ್ ಏನಾದರೂ ನೆನಪಿದೆಯಾ? ಇಲ್ಲ ಸರ್, ನೋಡೋಕ್ಕಾಗಲಿಲ್ಲ. ಡಿಕ್ಕಿ ಹೊಡೆದು ಫಾಸ್ಟಾಗಿ ಹೋಗ್ಬಿಟ್ಟು. ಓಕೆ. ಒಂದು ನಿಮಿಷ. ಎಷ್ಟೊತ್ತಿಂದ ನಾನು ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ ನೀನು? ಅಮ್ಮ, ನನ್ನ ದಾರಿಲಿ ಬರ್ತಾ ಆರ್ಯಂಗೆ ಆಕ್ಸಿಡೆಂಟ್ ಆಗಿತ್ತು. ಹೇಗಿದ್ದಾನೆ ಈಗ? ಪರವಾಗಿಲ್ಲ ಅಮ್ಮ, ಈಗ ಸ್ವಲ್ಪ ಏಟ್ ಆಗಿದೆ ಅಷ್ಟೇ. ಹೇಗಾಯ್ತಂತೆ ಆಕ್ಸಿಡೆಂಟು? ಆರ್ಯ ನಿನ್ನ ಜೊತೆ ಮಾತಾಡಿದ್ನಾ? ಹ್ಞೂ ಅಮ್ಮ, ಆರ್ಯ ನನ್ನ ಹತ್ರ ಮಾತಾಡ್ದ. ತುಂಬ ಸಂತೋಷ ಆಯಿತು ನನಗೆ. ಹಳೆದನ್ನೆಲ್ಲ ಮರ್ತಿದ್ದಾನಮ್ಮ. ಸ್ಕೂಲಲ್ಲಿ ಬಂದು ಬೈದಿದ್ದಕ್ಕೆ ನನ್ನ ಹತ್ರ ಕ್ಷಮೆ ಕೇಳ್ದಮ್ಮ. ಹೌದೇನೆ, ಎಲ್ಲ ದೇವ್ರ ದಯೆ ಕಣೆ. ಈಗಷ್ಟೇ ಸೂರ್ಯ ಅವ್ರು ಬಂದ್ರು ಅಮ್ಮ. ಆರ್ಯ ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಸಂತೋಷವಾಗಿದ್ದಾರೆ. ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಆರ್ತಿ? ಇಷ್ಟು ದಿನ ನೀನು ಕಣ್ಣೀರು ಹಾಕಿದ್ದು ಆ ದೇವ್ರಿಗೆ ತಲುಪಿದೆ ಕಡೆ. ಅದಕ್ಕೆ ಅವನು ಮತ್ತೆ ನಿಮ್ಮನ್ನ ಒಂದ್ ಮಾಡಿದ್ದಾನೆ. ಇನ್ಮೇಲೆ ನಿನಗೆ ಒಳ್ಳೆ ದಿನಗಳು ಶುರು ಆಗ್ತಾ ಇದೆ, ನೋಡ್ತಾ ಇರು. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಮ್ಮ. ಇನ್ಮೇಲೆ ನನ್ನ ಕಣ್ಣೀರಿನ ದಿನಗಳೆಲ್ಲ ಮುಗ್ದೋಯ್ತು. ಇನ್ಮೇಲೆ ನಾನು, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಆಗ್ಲೇ ಕಣೆ, ನಾನು ದೇವ್ರಿಗೆ ಈಗಲೇ ತುಪ್ಪದ ದೀಪ ಹಚ್ತೀನಿ. ಸರಿಮಾ, ಹಾಗೆ ಆದಿತ್ಯ ಮನೆಗೆ ಬಂದರೆ ಈ ವಿಷಯನ ತಿಳಿಸ್ಬಿಡಿ. ಸರಿ, ಅವನಿಗೆ ಹೇಳ್ತೀನಿ ಕಡೆ. ಆದರೆ ಅವನು ಈ ವಿಷಯನ ಹೇಗೆ ತಗೋತಾನೋ ಅಂತ ಗೊತ್ತಿಲ್ಲ. ಧೈರ್ಯವಾಗಿ ಹೇಳಿಮ್ಮ. ಇನ್ನೇನೇ ಆದರೂ ಅದು ನಾನು ಫೇಸ್ ಮಾಡ್ತೀನಿ. ಡ್ಯಾಡ್, ಇವ್ರು ಕ್ರಿಮಿನಲ್ ಹ್ಯಾಂಡಲ್ ಮಾಡೋದು ಬೇಡ. ಡೆಸ್ಕ್ ಜಾಬ್ ಕೊಡಿ, ಫೈಲ್ ಮ್ಯಾನೇಜ್ ಮಾಡ್ಕೊಂಡಿರಲಿ. ನೋ ಪ್ರಾಬ್ಲಮ್. ಆರ್ಯ ಒಪ್ಪಿದ್ರೆ ಖಂಡಿತ ಕೊಡೋಣ. ಏನಂತೀರ ಆರ್ಯ? ನೋ ಸರ್, ನನಗೆ ಈ ಕೆಲಸನೇ ಇಷ್ಟ. ನನಗೆ ಯಾವುದೋ ಡೆಸ್ಕ್ ಜಾಬ್ ಬೇಡ. ಕ್ರಿಮಿನಲ್ಸ್ಗೆ ಹೆದರ್ಕೊಂಡು ನನ್ನ ಜಾಬ್ ಚೇಂಜ್ ಮಾಡೋಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ಅನುಷಾ, ನಿನಗಿಷ್ಟ ಆದರೆ ನನ್ನ ಮದುವೆ ಆಗ್ಬೋದು, ಇಲ್ಲ ಅಂದರೆ ಬೇಡ. ಏನು ಜಗಳ ಆಗ್ತಾ ಇದೆ ಇಲ್ಲಿ? ಇವಳು ನನ್ನ ಮಗಳು ಅನುಷಾ ಅಂತ. ನಿಮ್ಮ ಮಗ ಮತ್ತು ನನ್ನ ಮಗಳು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಿದ್ದಾರೆ. ಓಹೋ, ಅದಕ್ಕೆನಾ ನನ್ನ ಮಗನಿಗೆ ಇನ್ಸ್ಪೆಕ್ಟರ್ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇರೋದು? ಹಾಗಲ್ಲ ಆಂಟಿ, ಈಗೆಲ್ಲ ಆದರೆ ತುಂಬ ರಿಸ್ಕ್ ಆಗುತ್ತೆ. ನೀನೇನು ಹೆದರ್ಕೊಳ್ಬೇಡ ಅನುಷಾ. ನಮ್ಮ ಆರ್ಯನಿಗೆ ನಮ್ಮೆಲ್ಲರೂ ಹಾರೈಕೆ ಇರುತ್ತೆ. ಅವನಿಗೆ ಯಾವ ತೊಂದರೆನೂ ಆಗಲ್ಲ. ಅವನು ರಕ್ಷಣೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ದೇಶ ಕಾಯೋ ಸೈನಿಕರು, ಸಮಾಜ ಕಾಯೋ ಪೊಲೀಸರು, ಇವರೆಲ್ಲ ಈ ಕೆಲಸ ರಿಸ್ಕ್ ಅಂತ ಹೇಳಿ ಬಿಟ್ಬಿಟ್ರೆ ನಮ್ಮ ಸಮಾಜದ ಗತಿ ಏನಾಗುತ್ತೆ ಯೋಚನೆ ಮಾಡು. ನಮ್ಮ ತಂದೆ ನಿಮ್ಮ ಬಗ್ಗೆ ತುಂಬ ಹೇಳ್ತಿದ್ರು. ನಿಮ್ಮ ಮತ್ತೆ ಮನೆಗೆ ವಾಪಸ್ ಬಂದರೆ ನನ್ನ ಆರ್ಯನ ಮದುವೆ ಆಗುತ್ತೆ ಅಂತಲೂ ಹೇಳಿದರು. ನನಗೆ ನಿಮ್ಮ ಸೊಸೆ ಆಗೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಆಂಟಿ. ಹಲೋ, ನೀನು ಸೊಸೆ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ನಾನು ಇವ್ರಿಗೆ ನಿನ್ನ ವಿಷಯನೇ ಹೇಳಿಲ್ಲ. ಡಿಸೈಡ್ ಮಾಡೋಕ್ಕೆ ಇನ್ನೇನು ಉಳಿದಿಲ್ಲ. ಇವಳೇ ನಮ್ಮ ಮುದ್ದಿನ ಸೊಸೆ. ಥ್ಯಾಂಕ್ ಯು ಅತ್ತೆ. ಹಲೋ, ಏನು
ಮದ್ವೆಗ್ ಮುಂಚೆ ನಮ್ಮ ಅಮ್ಮನ ಅತ್ತೆಗಿತ್ತೆ ಅಂತ ಕರೆದ್ರೆ 6 ತಿಂಗಳು ಮದ್ವೆ ಪೋಸ್ಟ್ಪೋನ್ ಮಾಡ್ಬಿಡ್ತೀನಿ ಅಷ್ಟೇ. ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ